ಮೇಟಿ ಕುಟುಂಬದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ? ಮೇಟಿ ಕುಟುಂಬದಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಮೇಟಿಯ ಗಂಡು ಮಕ್ಕಳಿಗ ಅಥವಾ ಹೆಣ್ಣು ಮಕ್ಕಳಿಗೆ ಸಿಗತ್ತಾ? HY ಮೇಟಿ ಅವರು ನಿಧನರಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ ಬೈ ಎಲೆಕ್ಷನ್ಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಬಾಗಲಕೋಟೆ ಕ್ಷೇತ್ರಕ್ಕೆ. ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೇ ದೊಡ್ಡ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಮೇಟಿ ನಿಧನದಿಂದ ಬಾಗಲಕೋಟೆ ಕ್ಷೇತ್ರ ತೆರವಾಗಿತ್ತು. ಈಗ ಅಲ್ಲಿಗೆ ಬೈ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಕಗ್ಗಂಟಾದ ಅಭ್ಯರ್ಥಿಗಳ ಆಯ್ಕೆ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಇನ್ಆಕ್ಟಿವ್ ಆಗಿದ್ದಾರೆ. ಉಪಸಮರದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯ ಭೀತಿ ಕೂಡ ಇದೆ. ಎಚ್ಚೆತ್ತ ಮುಖ್ಯಮಂತ್ರಿ ಶೀಘ್ರವೇ ಸಿದ್ದು ಎಂಟ್ರಿ ಆಗಲಿದ್ದಾರೆ. ಬಾಗಲಕೋಟೆಗೆ ಭೇಟಿ ನೀಡಲು ಸಿಎಂ ಪ್ಲಾನ್ ಮಾಡ್ತಾ ಇದ್ದಾರೆ. ಮೇಟಿ ಮಕ್ಕಳ ಜೊತೆ ಸಭೆಯನ್ನ ಸಿಎಂ ನಡೆಸಲಿದ್ದಾರೆ. ಮೇಟಿ ಕುಟುಂಬದ ಅತ್ಯಾಪ್ತ ನಾಯಕ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಮಾತು ತೆಗೆದು ಹಾಕಲ್ಲ ಮೇಟಿ ಕುಟುಂಬ. ಹೀಗಾಗಿ ಮಧ್ಯ ಪ್ರವೇಶಕ್ಕೆ ಸಿಎಂ ಸಿದ್ದು ಅವರು ಈಗ ಮುಂದಾಗಿದ್ದಾರೆ. HY ಮೇಟಿ ಅವರ ನಿಧನದಿಂದ ಬಾಗಲಕೋಟೆ ಕ್ಷೇತ್ರದಲ್ಲಿ ಸ್ಥಾನ ತೆರವಾಗಿತ್ತು. ಅವರ ಸ್ಥಾನಕ್ಕೆ ಈಗ ಬೈ ಎಲೆಕ್ಷನ್ ಅನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಸ್ಥಾನ ತೆರವಾದ್ರೂ ಕೂಡ 6 ತಿಂಗಳ ಅವಧಿಯ ಒಳಗೆ ಆ ಒಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಅನ್ನ ಮಾಡಬೇಕಾಗುತ್ತೆ. ಈಗ ಬಾಗಲಕೋಟೆ ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಲಾಗಿದೆ. ಜೊತೆಗೆ ಈಗ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ವಿಚಾರ. ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಈಗ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದೆ. ಜೊತೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬ ವಿಚಾರವಾಗಿಯೂ ಕೂಡ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ HY ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ನೀಡ್ತಾರೆ. ಆದ್ರೆ HY ಮೇಟಿ ಅವರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೀಗ ಕುತೂಹಲದ ಪ್ರಶ್ನೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಚುನಾವಣೆಗೆ ಅದರ ಉಪಚುನಾವಣೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಇಬ್ರು ಕೂಡ. ಆದ್ರೆ ಕಾಂಗ್ರೆಸ್ನಲ್ಲಿ ಈಗ HY ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಫಿಕ್ಸ್. ಆದ್ರೆ HY ಮೇಟಿ ಅವರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಸಾಹಿತ್ಯ ಏನಂದ್ರೆ, ಈಗ ಬಾಗಲಕೋಟೆ ಉಪಚುನಾವಣೆ ಸಂಬಂಧಪಟ್ಟಂತ ಒಂದು ತೀವ್ರ ಸ್ವರೂಪದ ಒಂದು ಕಾವು ಏರ್ಪಡೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು ಮೇಟಿ ಅವರ ಕುಟುಂಬದಲ್ಲಿ ಏನು ಒಂದು ಟಿಕೆಟ್ ಕೊಡೋದು ಪಕ್ಕ ಆಗಿದ್ದರೂ ಸಹ ಈಗ 2 ಪುತ್ರ ಇದ್ದಾರೆ ಮತ್ತು ಓರ್ವ ಪುತ್ರಿ ಇದ್ದಾರೆ. ಅಂದ್ರೆ ಮತ್ತೆ 3 ಜನ ಇದ್ದಾರೆ. 3 ಜನ ಯಾರಿಗೆ ಕೊಡಬೇಕು ಎಂಬುದು ಒಂದು ದೊಡ್ಡ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿದೆ. ಅಂದ್ರೆ ಈಗಾಗಲೇ ಅವ್ರ ಪುತ್ರ ಆಗಿರುವಂತಹ ಮಲ್ಲಿಕಾರ್ಜುನ ಏನೋ ಮೇಟಿ ಇದ್ದಾರೆ, ಇನ್ನೊಬ್ಬರು ಉಮೇಶ್ ಮೇಟಿ ಅಂತಿದ್ದಾರೆ. ಅವ್ರಿಬ್ಬರ ನಡುವೆ ಒಬ್ಬರಿಗೆ ಕೊಡಬೇಕಂತ ಸಹ ಈಗ ಮಾತುಕತೆ ಆಗಿದ್ರು ಸಹ ಇಬ್ಬರಲ್ಲಿ ಒಬ್ಬರಿಗೆ ಯಾರಿಗೆ ಆಯ್ಕೆ ಮಾಡ್ಬೇಕು ಅನ್ನೋದು ಒಂದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿದೆ. ಯಾಕಂದ್ರೆ ಒಬ್ಬರಿಗೆ ಆಯ್ಕೆ ಮಾಡಿದ್ರೆ ಇನ್ನೊಬ್ಬರಿಗೆ ಅಸಮಾಧಾನ, ಮತ್ತು ಒಬ್ಬರಿಗೆ ಆಯ್ಕೆ ಮಾಡಿದ್ರೆ ಇನ್ನೊಬ್ಬರಿಗೆ ಅಸಮಾಧಾನ, ಜೊತೆಗೆ ಏನು ಅವ್ರವ್ರ ಬೆಂಬಲಿಗರು ಸಹ ಸ್ವಲ್ಪ ಅಸಮಾಧಾನ ಆಗ್ತಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ನಲ್ಲಿ ಏನು ಕಾರ್ಯಕರ್ತರು ಇರ್ಬೋದು, ಮುಖಂಡರು ಇರ್ಬೋದು, ಸರಿಯಾಗಿ ಗಮನಕ್ಕೆ ತರಲಾರದೆ ಅವರು ಅಸಮಾಧಾನ ಸಹ ವ್ಯಕ್ತಪಡಿಸುತ್ತಿದ್ದಾರೆ. ಯಾಕಂದ್ರೆ ಇಬ್ಬರು ಮಕ್ಕಳು ರಾಜಕೀಯವಾಗಿ ಅಷ್ಟೊಂದು ಪ್ರಭಾವ ಆಗಿಲ್ಲ ಮತ್ತು ಚಾಣಕ್ಷತನ ಹೊಂದಿಲ್ಲ. ಮೇಟಿ ಅವರು ಇದ್ದಾಗ ಸಾಕಷ್ಟು ಚಾಣಕ್ಷನಿಂದ ರಾಜಕೀಯ ಮಾಡಿದ್ರು. ಆದ್ರೆ ಮೇಟಿ ಅವರು ತಮ್ಮ ಮಕ್ಕಳಿಗೆ ಆ ಚಾಣಕ್ಷತನವನ್ನು ಕಳಿಸಲ್ಲ ಎಂಬುದು ಮಾತು ಕೇಳಿ ಬರ್ತಿದೆ. ಈ ನೆಲೆಯಲ್ಲಿ ಇಬ್ರು ಮತ್ತೆ ಸಾರ್ವಜನಿಕ ವಲಯದಲ್ಲಿ ಸರಿಯಾಗಿ ಏನು ಸ್ಪಂದನೆ ಇಲ್ಲ. ಈ ನೆಲೆಯಲ್ಲಿ ಮುಖಂಡರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರು ಸಹ ಪ್ರಚಾರ ಹೆಚ್ಚು ಮಾಡಲ್ಲ ಮತ್ತು ಬೂತ್ ವೈಸ್ ಏನೋ ನಾವು ಹೋಗಿ ಕಾಂಗ್ರೆಸ್ ಪಕ್ಷ ಪರವಾಗಿ ಎಲ್ಲಲ್ಲ ಅಂತ ಮಾತು ಕೇಳಿ ಬರ್ತಾ ಇದೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪರಿಣಾಮವಾಗಿದೆ. ಈ ಸಂಬಂಧಪಟ್ಟಂತೆ ಏನು ಮುಖಂಡರು ಆಗಮಿಸಿ ಸಂಧಾನ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಈ ಮುಂದಿನ ತಿಂಗಳು ಫೆಬ್ರವರಿಯಲ್ಲಿ ಮುಖ್ಯಮಂತ್ರಿ ಒಂದು ಅಧಿಕೃತ ಅಭ್ಯರ್ಥಿ ಘೋಷಣೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಭಿನ್ನಮತವನ್ನು ಸಂಪೂರ್ಣ ಶಮನಗೊಳಿಸುವ ನಿಟ್ಟಿನಲ್ಲಿ ಮುಖಂಡರೆಲ್ಲ ಒಂದು ಪ್ರಯತ್ನ ನಡೆಸಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.